ಅವುಗಳ ಒಂದು ಕಾರ್ಯವನ್ನು ಒಂದು ಕುರಿತು ನಡೆಸಿರುವಂತಹ ಒಂದು ಸಂಸ್ಥೆಗಳನ್ನ ನಾವು ಕಾಣ್ಬೋದು. ಅಂದ್ರೆ ಈ ಎಲ್ಲಾ ಲೇಖಕರ ಪ್ರಕಾರ ಏನಪ್ಪಾ ಅಂತ ಹೇಳಿದ್ರೆ ಬ್ಯಾಂಕೇತರ ಹಣಕಾಸಿನ ಒಂದು ಸಂಸ್ಥೆಗಳ ಉಗಮದೊಂದಿಗೆ ಏನಾಗ್ತಾ ಇದೆ, ವಾಣಿಜ್ಯ ಬ್ಯಾಂಕ್ಗಳ ಒಂದು ಮಹತ್ವ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಅಂದ್ರೆ ಇವರೆಲ್ಲಾ ಲೇಖಕರ ಪ್ರಕಾರ ಏನಪ್ಪಾ ಅಂದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಒಂದು ಉಗಮದೊಂದಿಗೆ ಏನಾಗ್ತಾ ಇದೆ, ವಾಣಿಜ್ಯ ಬ್ಯಾಂಕ್ಗಳ ಒಂದು ಮಹತ್ವ ಕಡಿಮೆ ಆಗ್ತಾ ಇದೆ. ಜೊತೆಗೆ ಸಾಲದ ಪೂರೈಕೆಯ ಮೂಲಗಳ ನಡುವೆ ಏನಾಗ್ತಾ ಇದೆ, ಸ್ಪರ್ಧೆ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಸಾಲ ಸುಲಭ ದರದಲ್ಲಿ ದೊರಿಲಿಕ್ಕೆ ಅವಕಾಶನೂ ಕೂಡ ಸಿಗ್ತಾ ಇದೆ. ಅಂದ್ರೆ ಏನಪ್ಪಾ ಅಂದ್ರೆ ಅವರೆಲ್ಲಾ ಲೇಖಕರ ಪ್ರಕಾರ ಏನು, ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಉಗಮ ಯಾವಾಗಾಯ್ತೋ ಅವಾಗ್ಲಿಂದ ಹೇಳ್ಬೇಕಂದ್ರೆ ವಾಣಿಜ್ಯ ಬ್ಯಾಂಕುಗಳ ಮಹತ್ವ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಯಾಕೆ ಏನಾಯ್ತು ಅಂತಂದ್ರೆ ಸಾಲವನ್ನ ಪೂರೈಸುವಂತಹ ಈ ಸಂಸ್ಥೆಗಳ ನಡುವೆ ಏನಾಯ್ತು, ಸ್ಪರ್ಧೆ ಜಾಸ್ತಿ ಆಯ್ತು. ಮತ್ತೆ ಸಾಲ ಸುಲಭ ದರದಲ್ಲಿ ಸಿಗ್ಲಿಕ್ಕೆ ಅವಕಾಶ ಆಯ್ತು. ಹಾಗಾಗಿ ಏನಾಯ್ತು, ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಒಂದು ಕಾರ್ಯವ್ಯಾಪ್ತಿಯೊಡನೆ ಹಣಕಾಸಿನ ಒಂದು ಹೊಸ ಸಿದ್ಧಾಂತ ವಿಕಾಸವಾಗಿದೆ ಅಂತೇಳಿ ಹೇಳ್ಬೋದು. ಹಾಗಾದ್ರೆ ನೋಡೋಣ, ವಾಣಿಜ್ಯ ಬ್ಯಾಂಕುಗಳಿಗೂ ಮತ್ತು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳಿಗೂ ಏನ್ ವ್ಯತ್ಯಾಸ ಇದೆ ಅಂತೇಳಿ. ಅಂದ್ರೆ ವಾಣಿಜ್ಯ ಬ್ಯಾಂಕುಗಳಿಗೂ ಮತ್ತು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳಿಗೂ ಇರುವಂತಹ ಒಂದು ವ್ಯತ್ಯಾಸ ಏನು ಅನ್ನೋದನ್ನ ನೋಡೋಣ. ನೋಡಿ, ಈಗ ಈ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳಿಗೂ ವಾಣಿಜ್ಯ ಬ್ಯಾಂಕುಗಳಿಗೂ ಬಹಳಷ್ಟು ವ್ಯತ್ಯಾಸಗಳಿದೆ. ಅದನ್ನ ನಾವು ನೋಡ್ಬೇಕು ಅಂತಂದ್ರೆ ಮೊದಲನೇದಾಗಿ ಏನಪ್ಪಾ ಅಂದ್ರೆ ಉದ್ದರಿ ಸೃಷ್ಟಿ ಅಂತೇಳಿ. ಅಂದ್ರೆ ಉದ್ದರಿ ಸೃಷ್ಟಿ ಅಂದ್ರೆ ಸಾಲ ಹಣದ ಸೃಷ್ಟಿ ಅಂತೇಳಿ, ಕ್ರೆಡಿಟ್ ಕ್ರಿಯೇಷನ್. ಅಂದ್ರೆ ಈ ವಾಣಿಜ್ಯ ಬ್ಯಾಂಕುಗಳು ಹೇಳ್ಬೇಕಂತ ಹೇಳಿದ್ರೆ ಉದ್ದರಿ ಹಣವನ್ನ ಸೃಷ್ಟಿಸುವಂತಹ ಶಕ್ತಿಯನ್ನ ಪಡೆದಿವೆ. ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು ಸಾಲದ ಹಣವನ್ನ ಅವು ಸೃಷ್ಟಿಸುವಂತಹ ಒಂದು ಶಕ್ತಿಯನ್ನ ಪಡೆದಿವೆ. ಆದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳಿಗೆ ಈ ಒಂದು ಸಾಮರ್ಥ್ಯ ಇರೋದಿಲ್ಲ. ಅಂದ್ರೆ ವಾಣಿಜ್ಯ ಬ್ಯಾಂಕುಗಳ ಬಳಿ ಇರುವಂತಹ ಠೇವಣಿಗಳನ್ನ ಹಣ ಅಂತೇಳಿ ಪರಿಗಣಿಸಿ ಋಣ ಸಂದಾಯದಲ್ಲಿ ಸ್ವೀಕರಿಸಲಾಗ್ತದೆ. ಈಗ ನೋಡಿ, ವಾಣಿಜ್ಯ ಬ್ಯಾಂಕುಗಳ ಬಳಿ ಇರುವಂತಹ ಠೇವಣಿಗಳನ್ನ ಹಣ ಅಂತೇಳಿ ಪರಿಗಣಿಸಿ ಅದನ್ನ ನಾವು ಎಲ್ಲಾ ಸಾಲದ ವ್ಯವಹಾರಗಳಲ್ಲಿ ಅಂದ್ರೆ ಋಣ ಸಂದಾಯದಲ್ಲಿ ಅದನ್ನ ಸ್ವೀಕರಿಸಲಾಗ್ತದೆ. ಆದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಬಳಿ ಇರುವಂತಹ ಠೇವಣಿಗಳನ್ನ ಹಣ ಅಂತೇಳಿ ಪರಿಗಣಿಸಲಾಗುವುದಿಲ್ಲ, ಮತ್ತೆ ಅವುಗಳನ್ನ ನಾವು ಋಣ ಸಂದಾಯದಲ್ಲಿ ಸ್ವೀಕರಿಸೋದಿಲ್ಲ. ಅಂದ್ರೆ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ವಾಣಿಜ್ಯ ಬ್ಯಾಂಕುಗಳಂತೆ ಪತ್ತು ಹಣವನ್ನ ಅಂದ್ರೆ ಸಾಲದ ಹಣವನ್ನ ನಿರ್ಮಿಸುವಂತಹ ಒಂದು ಸಾಮರ್ಥ್ಯವನ್ನ ಅವು ಪಡೆದಿಲ್ಲ. ಯಾಕೆ? ಅವು ಚಾಲ್ತಿ ಠೇವಣಿಗಳನ್ನ ಇಟ್ಕೊಳ್ಳೋದಿಲ್ಲ. ಏನ್ ಹೇಳಿ, ವಾಣಿಜ್ಯ ಬ್ಯಾಂಕುಗಳಂತೆ ಇವು ಚಾಲ್ತಿ ಠೇವಣಿಗಳನ್ನ ಇಟ್ಕೊಳ್ಳೋದಿಲ್ಲ. ನಂತರ ಹೇಳ್ಬೇಕಂದ್ರೆ ಎರಡನೇದಾಗಿ ನಗದು ಮೀಸಲು ಕೋರಿಕೆಗಳು ಅಂತೇಳಿ, ಅಂದ್ರೆ ಕ್ಯಾಶ್ ರಿಸರ್ವ್ ರಿಕ್ವೈರ್ಮೆಂಟ್ಸ್ ಅಂತ. ನಗದು ಮೀಸಲು ಕೋರಿಕೆಗಳು ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಈಗ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಮತ್ತೆ ವಾಣಿಜ್ಯ ಬ್ಯಾಂಕುಗಳ ನಡುವೆ ಇನ್ನೂ ಒಂದು ವಿಧದಲ್ಲಿ ವ್ಯತ್ಯಾಸ ಇದೆ. ಅಂದ್ರೆ NBFI ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳಿಗೂ ವಾಣಿಜ್ಯ ಬ್ಯಾಂಕುಗಳಿಗೂ ಇನ್ನೊಂದು ರೀತಿಯಾದಂತಹ ವ್ಯತ್ಯಾಸ ಇರೋದನ್ನ ನಾವು ಕಾಣ್ಬೋದು. ಏನಪ್ಪಾ ಅಂತ ಹೇಳಿದ್ರೆ, ವಾಣಿಜ್ಯ ಬ್ಯಾಂಕುಗಳು ತಮ್ಮ ಠೇವಣಿಗಳಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣವನ್ನ ಕೇಂದ್ರ ಬ್ಯಾಂಕ್ ನಲ್ಲಿ ಇಡ್ಲೇಬೇಕು. ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಠೇವಣಿಗಳಲ್ಲಿ ಏನ್ ಮಾಡ್ಬೇಕು, ಒಂದು ನಿರ್ದಿಷ್ಟ ಪ್ರಮಾಣವನ್ನ ಕೇಂದ್ರ ಬ್ಯಾಂಕ್ ನಲ್ಲಿ ಇಡಬೇಕು. ಜೊತೆಗೆ ಕೇಂದ್ರ ಬ್ಯಾಂಕಿನ ಹಣಕಾಸಿನ ನೀತಿ ಏನಾಗ್ತದೆ, ಇವುಗಳಿಗೆ ಅನ್ವಯ ಆಗ್ತದೆ. ಮತ್ತೆ ವಾಣಿಜ್ಯ ಬ್ಯಾಂಕುಗಳು ನೇರವಾಗಿ ಕೇಂದ್ರ ಬ್ಯಾಂಕಿನ ನಿಯಂತ್ರಣಕ್ಕೆ ಒಳಪಡ್ತವೆ. ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು ನೇರವಾಗಿ ಕೇಂದ್ರ ಬ್ಯಾಂಕಿನ ನಿಯಂತ್ರಣಕ್ಕೆ ಒಳಪಡ್ತವೆ. ಆದ್ರೆ ಇದಕ್ ವಿರುದ್ಧವಾಗಿ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳಿದಾವಲ್ಲ, ಅವು ಮಾತ್ರ ಕೇಂದ್ರ ಬ್ಯಾಂಕಿನ ಪರಿಶಿಷ್ಟದಲ್ಲಿ ಅವು ಸೇರ್ಕೊಳ್ಳೋದಿಲ್ಲ. ಅವು ನೇರವಾಗಿ ಕೇಂದ್ರ ಬ್ಯಾಂಕಿನ ನಿಯಂತ್ರಣಕ್ಕೆ ಒಳಪಡೋದಿಲ್ಲ. ಜೊತೆಗೆ ಅವು ಏನಪ್ಪಾ ಅಂದ್ರೆ ಹಣಕಾಸಿನ ನೀತಿಯ ವ್ಯಾಪ್ತಿಯಿಂದ ಹೊರಗೆ ಉಳಿತವೆ. ಅಂದ್ರೆ ಇಲ್ಲಿ ವಾಣಿಜ್ಯ ಬ್ಯಾಂಕುಗಳು ನೇರವಾಗಿ ಕೇಂದ್ರ ಬ್ಯಾಂಕಿನ ನಿಯಂತ್ರಣಕ್ಕೆ ಒಳಪಡ್ತವೆ. ಅದಕ್ಕೆ ವಿರುದ್ಧವಾಗಿ
ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಕೇಂದ್ರ ಬ್ಯಾಂಕಿನ ಪರಿಶಿಷ್ಟದಲ್ಲಿ ಅವು ಸೇರೋದಿಲ್ಲ. ಅವು ನೇರವಾಗಿ ಕೇಂದ್ರ ಬ್ಯಾಂಕಿನ ನಿಯಂತ್ರಣಕ್ಕೆ ಒಳಪಡೋದಿಲ್ಲ. ಹಾಗಾಗಿ ಹಣಕಾಸಿನ ನೀತಿಯ ವ್ಯಾಪ್ತಿಯಿಂದ ಅವು ಹೊರಗೆ ಉಳಿತವೆ ಅಂತೇಳಿ ಹೇಳ್ಬೋದು. ನಂತರ ಹೇಳ್ಬೇಕಂದ್ರೆ ಮೂರನೇದಾಗಿ ಕೋಶದ ರಚನೆ ಅಂದ್ರೆ ಪೋರ್ಟ್ಫೋಲಿಯೋ ಸ್ಟ್ರಕ್ಚರ್ ಅಂತೇಳಿ. ಕೋಶದ ರಚನೆ ಅಂತ ಹೇಳಿದ್ರೆ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಒಂದು ಕೋಶ ಅಂತ ಹೇಳಿದ್ರೆ ಈ ಆಸ್ತಿ ಮತ್ತೆ ಹೊಣೆಗಳು ಅಂತೇಳಿ. ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಆಸ್ತಿಗಳು ಮತ್ತೆ ಹೊಣೆಗಳ ರಚನೆಯಲ್ಲಿ ಅಂದ್ರೆ ಈಗ ಬ್ಯಾಲೆನ್ಸ್ ಶೀಟ್ ಆಫ್ ದ ಕಮರ್ಷಿಯಲ್ ಬ್ಯಾಂಕ್ ಇದ್ರ ಬಗ್ಗೆ ನಾವು ಮಾಡಿದೀವಲ್ವಾ, ಆ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ನೋಡ್ತೀವಿ. ಒಂದು ಆಸ್ತಿಗಳ ವಿಭಾಗ, ಇನ್ನೊಂದು ಹೊಣೆಗಳ ವಿಭಾಗ ಅಂತೇಳಿ. ಸೊ ಅದರ ಒಂದು ರಚನೆಯಲ್ಲಿ ಇವು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳಿಗಿಂತಲೂ ಏನಾಗಿದೆ, ಭಿನ್ನವಾಗಿದೆ. ಈಗ ನೋಡಿ, ಬ್ಯಾಂಕುಗಳ ಹೊಣೆಗಳಿದೆಯಲ್ಲ, ಹೊಣೆಗಳ ವಿಭಾಗದಲ್ಲಿ ನಾವು ನೋಡಿದಾಗ ಅವೆಲ್ಲ ಹೆಚ್ಚಿನ ಒಂದು ದ್ರವತ್ವವನ್ನ ಪಡೆದಿವೆ. ಅಂದ್ರೆ ಬ್ಯಾಂಕೇತರ ಬ್ಯಾಂಕುಗಳ ಒಂದು ಹೊಣೆಗಳು ಅವು ಹೆಚ್ಚಿನ ದ್ರವತ್ವವನ್ನ ಪಡೆದಿವೆ. ಯಾಕೆ ಅಂದ್ರೆ ಅವು ಬಹಳ ಸಣ್ಣ ಪ್ರಮಾಣದ ನಗದು ಹಣವನ್ನ ತಂಬಳಿ ಇಟ್ಕೊಂಡಿದ್ದು ಉಳಿದ ಹಣವನ್ನ ಏನ್ ಮಾಡ್ತವೆ, ವಿವಿಧ ರೀತಿಯಲ್ಲಿ ಅವು ತೊಡಗಿಸಿರ್ತವೆ. ಅಂದ್ರೆ ಈಗ ಗ್ರಾಹಕರು ವಿವಿಧ ರೀತಿಯ ಠೇವಣಿ ಹಣವನ್ನ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಇಟ್ಟಿರ್ತಾರೆ ಅಲ್ವಾ. ಸೊ ಆ ಠೇವಣಿ ಹಣದಲ್ಲಿ ಸ್ವಲ್ಪ ಭಾಗವನ್ನ ಮಾತ್ರ ನಗದು ರೂಪದಲ್ಲಿ ಇಟ್ಕೊಂಡು ಉಳಿದ ಎಲ್ಲ ಹಣವನ್ನ ಏನ್ ಮಾಡ್ತವೆ ವಾಣಿಜ್ಯ ಬ್ಯಾಂಕ್ಗಳು ವಿವಿಧ ರೀತಿಯಲ್ಲಿ ಆ ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡ್ತವೆ, ಹೂಡಿಕೆಯನ್ನ ಮಾಡ್ತವೆ. ಅಂದ್ರೆ ಹೀಗೆ ಬ್ಯಾಂಕುಗಳಿಗೆ ಏನಾಗ್ತದೆ, ವಿವಿಧ ಶ್ರೇಣಿಗಳ ಒಂದು ದ್ರವತ್ವವನ್ನ ಹೊಂದಿರುವಂತಹ ಅನೇಕ ವಿಧಗಳ ಒಂದು ಆಸ್ತಿಗಳಿರ್ತವೆ. ಅಂದ್ರೆ ನಗದು ಹಣ, ಆಮೇಲೆ ಕೇಂದ್ರ ಬ್ಯಾಂಕ್ ನಲ್ಲಿ ಇಟ್ಟಿರುವಂತಹ ಠೇವಣಿಗಳು, ಖಜಾನೆ ಹುಂಡಿಗಳು, ಮತ್ತಿತರ ಒಂದು ಅಲ್ಪಕಾಲೀನ ಹುಂಡಿಗಳು, ಜೊತೆಗೆ ಸರ್ಕಾರಿ ವಿನಿಯೋಜಕಗಳು, ಆಮೇಲೆ ಕಾಲ್ ಮನಿ ಅಂತ ಕರೆ ಹಣ, ಗ್ರಾಹಕರಿಗೆ ಸಾಲಗಳು, ಇವೆಲ್ಲ ರೂಪಗಳಲ್ಲಿ ಬ್ಯಾಂಕುಗಳು ಏನ್ ಮಾಡ್ತವೆ, ತಮ್ಮ ಹಣವನ್ನ ಹೊಂದಿರ್ತವೆ. ಇವೆಲ್ಲವೂ ಹೇಳ್ಬೇಕಂತಂದ್ರೆ ಆ ಬ್ಯಾಂಕುಗಳಲ್ಲಿರುವಂತಹ ಆಸ್ತಿಗಳಾಗಿರ್ತವೆ. ಅಂದ್ರೆ ಬ್ಯಾಂಕುಗಳ ಸಂಪನ್ಮೂಲಗಳ ಒಂದು ಪ್ರಮಾಣ ಏನಾಗಿರುತ್ತೆ, ಬಹಳಷ್ಟು ದೊಡ್ಡದಾಗಿರ್ತದೆ. ಹಾಗಾಗಿ ವಾಣಿಜ್ಯ ಬ್ಯಾಂಕುಗಳೇನಪ್ಪಾ ಅಂದ್ರೆ ತಮ್ಮ ಆಸ್ತಿಗಳು ಮತ್ತು ಹೊಣೆಗಳ ರಚನೆಯಲ್ಲಿ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳಿಗಿಂತಲೂ ಬಹಳಷ್ಟು ಭಿನ್ನವಾಗಿವೆ ಅಂತೇಳಿ ಹೇಳ್ಬೋದು. ಅಂದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಸಹ ಉಳಿತಾಯದ ರೂಪದಲ್ಲಿ ಮತ್ತೆ ವಾಯ್ದೆ ಠೇವಣಿಗಳ ರೂಪದಲ್ಲಿ ದ್ರವತ್ವವನ್ನು ಅವು ಸೃಷ್ಟಿಸ್ತವೆ. ಆದ್ರೆ ಇವುಗಳನ್ನ ಹಣ ಪಾವತಿಸ್ಲಿಕ್ಕೆ ಸಾಧನಗಳಾಗಿ ಅವು ಬಳಸೋದಿಲ್ಲ. ಅಂದ್ರೆ ಈ ಸಂಸ್ಥೆಗಳ ಆಸ್ತಿಗಳೇನಾಗಿರುತ್ತೆ, ಮಿತವಾಗಿರ್ತವೆ. ಅಂದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಆಸ್ತಿಗಳೇನಾಗಿರುತ್ತೆ, ಕಡಿಮೆ ಪ್ರಮಾಣದಲ್ಲಿರ್ತದೆ. ಅಂದ್ರೆ ಕೆಲವೊಂದು ಆಸ್ತಿಗಳನ್ನ ಹೊಂದದ ಹಾಗೆ ಆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಮೇಲೆ ನಿಷೇಧವನ್ನ ಹೇರಲಾಗಿದೆ. ಆದ್ರಿಂದ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಒಂದು ಕೋಶದ ರಚನೆ, ಅಂದ್ರೆ ಕೋಶ ಅಂತಂದ್ರೆ ಅದರಲ್ಲಿರುವಂತಹ ಸಂಪನ್ಮೂಲಗಳ ಪ್ರಮಾಣ ಏನಾಗಿರುತ್ತೆ, ಬಹಳಷ್ಟು ಮಿತವಾಗಿರ್ತದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಅವು ಕೂಡ ಹಣವನ್ನ ಸಾಲವಾಗಿ ಪಡಿತವೆ, ಮತ್ತೆ ಅದೇ ಹಣದ ನೆರವಿನಿಂದ ಅವು ಸಾಲವನ್ನು ಕೂಡ ನೀಡ್ತವೆ ಅಂತೇಳಿ ಹೇಳ್ಬೋದು. ಸೊ ಹೀಗೆ ಹೇಳ್ಬೇಕು ಅಂತ ಹೇಳಿದ್ರೆ ಈ ಕೋಶದ ರಚನೆಯನ್ನ ನಾವು ನೋಡಿದಾಗ ವಾಣಿಜ್ಯ ಬ್ಯಾಂಕುಗಳಿಗೂ ಮತ್ತು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳಿಗೂ ಇಷ್ಟು ವ್ಯತ್ಯಾಸ ಇರೋದನ್ನ ನಾವು ಕಾಣ್ಬೋದು. ನಂತರ ಹೇಳ್ಬೇಕಂತಂದ್ರೆ ಗಂಡಾಂತರ ಅಂತೇಳಿ, ಅಂದ್ರೆ ಏನು, ರಿಸ್ಕ್ ಅಂತೇಳಿ. ಗಂಡಾಂತರ ಅಂತ ಹೇಳಿದ್ರೆ ಈಗ ನೋಡಿ, ವಾಣಿಜ್ಯ ಬ್ಯಾಂಕುಗಳು ಸಾಲಗಳನ್ನ ನೀಡಬೇಕಾದ್ರೆ ಅವು ಕೆಲವೊಂದು ನಿಯಮಗಳನ್ನ ಮತ್ತೆ ಮಾನದಂಡಗಳನ್ನ ಪಾಲಿಸಬೇಕಾಗ್ತದೆ. ಏನಪ್ಪಾ ನಿಯಮಗಳು? ಈಗ ವಾಣಿಜ್ಯ ಬ್ಯಾಂಕುಗಳು ಏನಪ್ಪಾ ಅಂದ್ರೆ ಯಾವುದೇ ಸಾಲಗಳನ್ನ ನೀಡಬೇಕಾದ್ರೆ ಅದಕ್ಕೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇದೆ. ಅಂದ್ರೆ ಸಾಲವನ್ನ ಅದು ಮಂಜೂರು ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಯಾವ ಪ್ರಾಜೆಕ್ಟ್ ಅಂತೇಳಿ, ಅಂದ್ರೆ ಸಂಬಂಧಪಟ್ಟಂತಹ ಒಂದು ಯೋಜನೆಯನ್ನ ಅಥವಾ ಕಾಮಗಾರಿಯನ್ನ ಫಸ್ಟ್ ಏನ್ ಮಾಡುತ್ತೆ, ಅದು ಪರ್ಟಿಕ್ಯುಲರ್ ಆಗಿ ವಿವರವಾಗಿ ಅದು ಪರಿಶೀಲನೆ ಮಾಡ್ಬೇಕಾಗ್ತದೆ. ಅಂದ್ರೆ ವಾಣಿಜ್ಯ ಬ್ಯಾಂಕುಗಳ ಸಾಲ ನೀಡುವಿಕೆಯಲ್ಲಿ ಏನಾಗಿರುತ್ತೆ, ಗಂಡಾಂತರದ ಪ್ರಮಾಣ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ. ಈಗ ನಾವು ನೋಡಿ, ವಾಣಿಜ್ಯ ಬ್ಯಾಂಕುಗಳು ಸಾಲವನ್ನ ನೀಡಬೇಕಾದ್ರೆ ಅದು ಯಾವ್ಯಾವ ನಿಯಮಗಳನ್ನ ಪಾಲಿಸ್ತದೆ, ಮತ್ತೆ ಒಂದು ಹಿಂದೆ ನಾವು ಚರ್ಚೆ ಮಾಡಿದೀವಿ, ಅಂದ್ರೆ ಸೆಕ್ಯೂರ್ಡ್ ಅಡ್ವಾನ್ಸಸ್ ಅಂತೇಳಿ. ಅಂದ್ರೆ ಭದ್ರತಾ ಸಾಲಗಳು ಮತ್ತೆ ಭದ್ರತಾ ರಹಿತ ಸಾಲಗಳು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾನು ಹಿಂದೆ ನಿಮ್ಗೆ ಎಲ್ಲ ಚರ್ಚೆ ಮಾಡಿದೀವಿ ಅಲ್ವಾ. ಆದ್ರೆ ವಾಣಿಜ್ಯ ಬ್ಯಾಂಕ್ಗಳಿಗೆ ಯಾವುದೇ ಸಾಲ ನೀಡಬೇಕಾದ್ರೆ ಅವುಗಳು ಏನ್ ಮಾಡಿರ್ತವೆ,
ಭದ್ರತೆಗಳನ್ನ ಇಟ್ಕೊಂಡು ಸಾಲಗಳನ್ನ ನೀಡಿರ್ತವೆ. ಅದಕ್ಕೋಸ್ಕರ ಏನಾಗಿರ್ತದೆ, ಅಲ್ಲಿ ಗಂಡಾಂತರದ ಪ್ರಮಾಣ ಕಡಿಮೆ ಇರ್ತದೆ. ಅಂದ್ರೆ ವಾಣಿಜ್ಯ ಬ್ಯಾಂಕುಗಳ ಸಾಲ ನೀಡುವಿಕೆಯಲ್ಲಿ ಏನಾಗಿರುತ್ತೆ, ರಿಸ್ಕ್ ಅಂದ್ರೆ ಗಂಡಾಂತರದ ಪ್ರಮಾಣ ಏನಾಗಿರುತ್ತೆ, ಕಡಿಮೆ ಇರ್ತದೆ. ಅಂದ್ರೆ ಆದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳಿದಾವಲ್ಲ, ಅವು ತಾವು ನೀಡಬೇಕಾಗಿರುವಂತಹ ಯಾವುದೇ ಒಂದು ಸಾಲದ ಯೋಜನೆಗಳನ್ನ ಅವು ವಿವರವಾಗಿ ಪರಿಶೀಲನೆ ಮಾಡೋದಿಲ್ಲ. ಅಂದ್ರೆ ಯಾವುದೇ ಒಂದು ಉದ್ದೇಶಗಳಿಗೆ ಸಾಲ ಕೊಡ್ಬೇಕಾದ್ರೆ ಅದು ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದು ಪ್ರಾಜೆಕ್ಟ್ ಅನ್ನ ಅದು ಅಂದ್ರೆ ವಿವರವಾಗಿ ಅದು ಪರಿಶೀಲನೆ ಮಾಡೋದಿಲ್ಲ. ಅಂದ್ರೆ ಲೋನ್ ಸ್ಯಾಂಕ್ಷನ್ ಮಾಡ್ಬೇಕಾದ್ರೆ ಯಾವುದೇ ಒಂದು ಅಂದ್ರೆ ಸಾಲ ಮಂಜೂರಾತಿಯಲ್ಲಿ ಅದು ನಿಷ್ಠುರವಾದಂತಹ ಒಂದು ನಿಯಮಗಳನ್ನು ಕೂಡ ಅದು ಅನುಸರಿಸೋದಿಲ್ಲ. ಅಂದ್ರೆ ಸಾಲ ಮಂಜೂರು ಮಾಡ್ಬೇಕಾದ್ರೂ ಕೂಡ ಯಾವುದೇ ಒಂದು ನಿಯಮಗಳನ್ನ ಅದು ಅನುಸರಿಸೋದಿಲ್ಲ. ಅಂದ್ರೆ ಜನ ಕೇಳಿದ ತಕ್ಷಣ ಏನ್ ಮಾಡುತ್ತೆ, ಅದು ಸಾಲವನ್ನ ಮಂಜೂರು ಮಾಡುತ್ತೆ. ಸಾಲವನ್ನ ಕೇಳಿದ ತಕ್ಷಣ ಅದು ಸಾಲವನ್ನ ಮಂಜೂರು ಮಾಡುತ್ತೆ. ಅಂದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಸಾಲ ನೀಡುವಿಕೆಯಲ್ಲಿ ಗಂಡಾಂತರ ಹೆಚ್ಚಾಗಿರುತ್ತೆ. ಅಂದ್ರೆ ಯಾವುದೇ ಪ್ರಾಜೆಕ್ಟ್ ಕೂಡ ಸರಿಯಾಗಿ ಅದು ಪರಿಶೀಲನೆ ಮಾಡದೆ ತಕ್ಷಣ ಅದು ಸಾಲವನ್ನ ಕೊಡ್ತದೆ. ಸೊ ಈ ಕಾರಣಗಳಿಂದಾಗಿ ಏನಾಗಿರುತ್ತೆ, ವಾಣಿಜ್ಯ ಬ್ಯಾಂಕುಗಳು ನೀಡುವ ಸಾಲದ ಒಂದು ಗಂಡಾಂತರ ಕಡಿಮೆ ಪ್ರಮಾಣದಲ್ಲಿದ್ರೆ ಬ್ಯಾಂಕೇತರ ಹಣಕಾಸಿನ ಒಂದು ಸಂಸ್ಥೆಗಳ ಸಾಲ ನೀಡುವಿಕೆಯಲ್ಲಿ ರಿಸ್ಕ್ ಗಂಡಾಂತರದ ಪ್ರಮಾಣ ಹೆಚ್ಚಾಗಿರ್ತದೆ ಅಂತೇಳಿ ಹೇಳ್ಬೋದು. ನಂತರ ಹೇಳ್ಬೇಕಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್, ಬಡ್ಡಿಯ ದರ. ನೋಡಿ, ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಸಾಲದ ಮೇಲೆ ವಿಧಿಸುವಂತಹ ಬಡ್ಡಿಯ ದರ ಇದೆಯಲ್ಲ, ಅದು ಸಾಮಾನ್ಯವಾಗಿ ವಾಣಿಜ್ಯ ಬ್ಯಾಂಕುಗಳು ವಿಧಿಸುವಂತಹ ಬಡ್ಡಿ ದರಕ್ಕಿಂತ ಹೆಚ್ಚಾಗಿರುತ್ತೆ ಅಂತೇಳಿ ಹೇಳ್ಬೋದು. ಅಂದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಸಾಲದ ಮೇಲೆ ವಿಧಿಸುವಂತಹ ಬಡ್ಡಿ ದರ ಸಾಮಾನ್ಯವಾಗಿ ವಾಣಿಜ್ಯ ಬ್ಯಾಂಕುಗಳು ವಿಧಿಸುವಂತಹ ಬಡ್ಡಿ ದರಕ್ಕಿಂತ ಹೆಚ್ಚಾಗಿರುತ್ತೆ. ಅಂದ್ರೆ ಇವು ಹೆಚ್ಚು ಬಡ್ಡಿ ದರದ ಒಂದು ಉದ್ದೇಶವನ್ನು ಇಟ್ಕೊಂಡೇ ಇವು ರಚನೆ ಆಗಿವೆ ಅಂತಾನೆ ಹೇಳ್ಬೋದು. ಸೊ ಇವು ಎರಡಕ್ಕೂ ಇರುವಂತಹ ಒಂದು ವ್ಯತ್ಯಾಸ ಅಂತೇಳಿ ಹೇಳ್ಬೋದು. ಆದ್ರೆ ವಾಣಿಜ್ಯ ಬ್ಯಾಂಕುಗಳ ಮೇಲೆ ಯಾವಾಗ್ಲೂ ಕೂಡ ಕೇಂದ್ರ ಬ್ಯಾಂಕು ತನ್ನ ಹತೋಟಿಯನ್ನ ಇಟ್ಕೊಂಡಿರೋದ್ರಿಂದ ಅವು ತಮಗೆ ಹೇಗ್ ಬೇಕೋ ಹಾಗೆ ಬಡ್ಡಿಯ ದರವನ್ನ ಹೆಚ್ಚು ಮಾಡೋದು ಕಡಿಮೆ ಮಾಡೋದಕ್ಕೆ ಬರೋದಿಲ್ಲ. ಅವು ಎಲ್ಲಾ ನೀತಿ ನಿಯಮಗಳನ್ನ ಪಾಲನೆ ಮಾಡಿನೇ ಅವು ಗ್ರಾಹಕರಿಗೆ ಸಾಲವನ್ನ ನೀಡಬೇಕಾಗ್ತದೆ. ನಂತರ ಹೇಳ್ಬೇಕಂದ್ರೆ ಸೆಕ್ಯೂರಿಟಿ ಅಂತೇಳಿ, ಭದ್ರತೆ. ಏನಪ್ಪಾ ಅಂದ್ರೆ ಈಗ ಸಾಲವನ್ನ ನೀಡೋದಕ್ಕೆ ಮುಂಚೆ, ಸಾಲವನ್ನ ನೀಡುವ ಮೊದಲು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ವಾಣಿಜ್ಯ ಬ್ಯಾಂಕುಗಳಿಗಿಂತ ಹೆಚ್ಚಿನ ಪ್ರಮಾಣದ ಭದ್ರತೆಗಳನ್ನ ನಾವು ಕೇಳ್ತವೆ. ಅಂದ್ರೆ ಸಾಲವನ್ನ ನೀಡೋದಕ್ಕಿಂತ ಮುಂಚೆ ಇವು NBFI ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ವಾಣಿಜ್ಯ ಬ್ಯಾಂಕುಗಳಿಗಿಂತಲೂ ಕೂಡ ಹೆಚ್ಚಿನ ಪ್ರಮಾಣದ ಭದ್ರತೆಗಳನ್ನ ಕೇಳ್ತವೆ. ಅಂದ್ರೆ ಸಾಮಾನ್ಯವಾಗಿ ಏನು, ಷೇರು ಪತ್ರಗಳು, ಆಮೇಲೆ ಇನ್ನು ಪೋಸ್ಟ್ ಡೇಟೆಡ್ ಚೆಕ್ಸ್ ಅಂತ ಹೇಳಿ. ಅಂದ್ರೆ ಪೋಸ್ಟ್ ಡೇಟೆಡ್ ಚೆಕ್ಸ್ ಅಂತ ಹೇಳಿದ್ರೆ ಮುಂದಿನ ತಾರೀಖನ್ನ ಹಾಕಿದಂತಹ ಚೆಕ್ಗಳು, ಇವೆಲ್ಲವುಗಳನ್ನ ಅದು ಭದ್ರತೆಯಾಗಿ ಪಡ್ಕೊಳ್ತವೆ ಅಂತೇಳಿ ಹೇಳ್ಬೋದು. ಸೊ ಹೀಗೆ ಭದ್ರತೆಯ ವಿಚಾರದಲ್ಲೂ ಕೂಡ ಇವೆರಡಕ್ಕೂ ವ್ಯತ್ಯಾಸ ಇರೋದನ್ನ ನಾವು ಕಾಣ್ಬೋದು. ನಂತರ ಹೇಳ್ಬೇಕಂದ್ರೆ ಸಾಲ ವಸೂಲಾತಿ, ರಿಕವರಿ, ಸಾಲ ವಸೂಲಾತಿ. ಏನಪ್ಪಾ ಆಗಂದ್ರೆ ಅಂತ ಹೇಳಿದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಬಡ್ಡಿಯ ದರವನ್ನ ಬಹಳ ಜಾಣ್ಮೆಯಿಂದ ಅವು ಲೆಕ್ಕ ಹಾಕ್ತವೆ. ಅಂದ್ರೆ ಸಾಲ ವಸೂಲಾತಿಗೆ ಬಹಳ ನಾಜೂಕಾದಂತಹ ವಿಧಾನಗಳನ್ನ ನಾವು ಅನುಸರಿಸ್ತವೆ. ಅಂದ್ರೆ ಬಡ್ಡಿ ದರವನ್ನ, ಅಂದ್ರೆ ಅವು ಬಡ್ಡಿ ದರದ ಒಂದು ಉದ್ದೇಶವನ್ನೇ ಇಟ್ಕೊಂಡು ಅವು ಹೆಚ್ಚು ಸ್ಥಾಪನೆ ಆಗಿರೋದ್ರಿಂದ ಅವು ಬಡ್ಡಿಯ ದರವನ್ನ ಬಹಳ ಜಾಣ್ಮೆಯಿಂದ ಲೆಕ್ಕ ಹಾಕ್ತವೆ. ಯಾಕಂದ್ರೆ ವಾಣಿಜ್ಯ ಬ್ಯಾಂಕುಗಳ ಒಂದು ಮುಖ್ಯ ಉದ್ದೇಶ ಸಾರ್ವಜನಿಕರಿಗೆ ಸೇವೆಯನ್ನ ಸಲ್ಲಿಸೋದು. ಆದ್ರೆ ಇಲ್ಲಿ ಏನಾಗ್ತದೆ, ಇವೆರಡಕ್ಕೂ ಇರುವಂತಹ ವ್ಯತ್ಯಾಸ. ಇಲ್ಲಿ ಬಡ್ಡಿ ದರ ಒಂದು ಮುಖ್ಯವಾದಂತಹ ಒಂದು ಇದನ್ನ ಇಟ್ಕೊಂಡಿರ್ತವೆ ಇವು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು. ಸೊ ಹೀಗೆ ಹೇಳ್ಬೇಕು ಅಂದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳಿಗೂ ಬ್ಯಾಂಕುಗಳಿಗೂ ಏನ್ ವ್ಯತ್ಯಾಸಗಳು ಇದೆ ಅಂತ, ಅಂದ್ರೆ ಇವೆರಡಕ್ಕೂ ಇರುವಂತಹ ವ್ಯತ್ಯಾಸಗಳನ್ನ ನಾವೀಗ ತಿಳ್ಕೊಂಡ್ವಿ. ನಂತರ ಇವೆರಡರಲ್ಲಿ ಇರುವಂತಹ ಸಿಮಿಲಾರಿಟಿ ಏನು ಅಂತ. ಸಿಮಿಲಾರಿಟಿ ಅಂತಂದ್ರೆ ಅವುಗಳಿಗಿರುವಂತಹ ಸ್ವಾಮ್ಯ, ಅಂದ್ರೆ ಇದಕ್ಕೆ ಸ್ವಾಮ್ಯಗಳು ಅಂತ ಹೇಳಿ ಕರಿತೇವೆ. ಸಿಮಿಲಾರಿಟಿ ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು ಮತ್ತೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ನಡುವೆ ಅವುಗಳ ಒಂದು ಕಾರ್ಯನಿರ್ವಹಣೆ, ಅಂದ್ರೆ ಅದರ ಒಂದು ಸ್ವರೂಪದಲ್ಲಿ ನಾವು ನೋಡಿದಾಗ ಅವೆರಡಕ್ಕೂ ಕೆಲವೊಂದು ಸ್ವಾಮ್ಯಗಳು ಇರೋದನ್ನ ನಾವು ಕಾಣ್ಬೋದು. ಏನಪ್ಪಾ ಅಂತ ಹೇಳಿದ್ರೆ ಮೊದಲನೇದಾಗಿ ಸಾಲಗಾರರು, ಬಾರೋಯರ್ಸ್. ಅಂದ್ರೆ ಸಾಲಗಾರರು ಅಂತ ಹೇಳಿದ್ರೆ
ವಾಣಿಜ್ಯ ಬ್ಯಾಂಕುಗಳು ಮತ್ತೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಇವೆರಡೂ ಸಹ ಸಾಲಗಾರ ಸಂಸ್ಥೆಗಳೇ. ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು ಮತ್ತು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಎರಡೂ ಸಹ ಸಾಲಗಾರ ಸಂಸ್ಥೆಗಳಾಗಿವೆ. ಅಂದ್ರೆ ಅವು ಕೂಡ ಬೇರೆ ಬೇರೆ ಸಂಸ್ಥೆಗಳಿಂದ ಸಾರ್ವಜನಿಕರಿಂದ ಸಾಲವನ್ನ ಪಡ್ಕೊಂಡೇ ಸಾಲವನ್ನ ಒದಗಿಸ್ತವೆ. ಅಂದ್ರೆ ಸಾಲಗಾರರು ಅಂತಂದ್ರೆ ಎರಡೂ ಕೂಡ ವಾಣಿಜ್ಯ ಬ್ಯಾಂಕುಗಳು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಎರಡೂ ಸಹ ಸಾಲಗಾರ ಸಂಸ್ಥೆಗಳೇ. ಅವು ಕೂಡ ಬೇರೆ ಬೇರೆ ಸಂಸ್ಥೆಗಳಿಂದ ಸಾರ್ವಜನಿಕರಿಂದ ಸಾಲವನ್ನ ಪಡ್ಕೊಂಡೇ ಸಾಲವನ್ನ ಒದಗಿಸ್ತವೆ. ಎರಡನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಬೇಡಿಕೆ ಠೇವಣಿಗಳ ಮತ್ತೆ ಪರೋಕ್ಷ ಸಾಲದ ಸೃಷ್ಟಿ ಅಂತ. ಬೇಡಿಕೆ ಠೇವಣಿಗಳ ಮತ್ತೆ ಪರೋಕ್ಷ ಸಾಲದ ಸೃಷ್ಟಿ ಅಂತ ಹೇಳಿದ್ರೆ ಕ್ರಿಯೇಷನ್ ಆಫ್ ಡಿಮ್ಯಾಂಡ್ ಡಿಪಾಸಿಟ್ಸ್ ಅಂಡ್ ಇಂಡೈರೆಕ್ಟ್ ಡೆಟ್ ಅಂತ ಹೇಳಿ. ಕ್ರಿಯೇಷನ್ ಆಫ್ ಡಿಮ್ಯಾಂಡ್ ಡಿಪಾಸಿಟ್ಸ್ ಅಂಡ್ ಇಂಡೈರೆಕ್ಟ್ ಡೆಟ್ ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು ಕೇಂದ್ರ ಬ್ಯಾಂಕ್ನಿಂದ ಸಾಲವನ್ನ ಪಡೆದಾಗ ಬೇಡಿಕೆ ಠೇವಣಿಗಳನ್ನ ಸೃಷ್ಟಿಸ್ತವೆ. ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು ಕೇಂದ್ರ ಬ್ಯಾಂಕ್ನಿಂದ ಸಾಲವನ್ನ ಪಡೆದಾಗ ಅವು ಬೇಡಿಕೆ ಠೇವಣಿಗಳನ್ನ ಸೃಷ್ಟಿಸ್ತವೆ. ಮತ್ತೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ವಾಣಿಜ್ಯ ಬ್ಯಾಂಕುಗಳಿಂದ ಸಾಲವನ್ನ ಪಡೆದಾಗ ಅವು ಪರೋಕ್ಷ ಸಾಲವನ್ನ ಸೃಷ್ಟಿಸ್ತವೆ. ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು ಕೇಂದ್ರ ಬ್ಯಾಂಕ್ನಿಂದ ಸಾಲವನ್ನ ಪಡೆದಾಗ ಅವುಗಳು ಬೇಡಿಕೆ ಠೇವಣಿಯನ್ನ ಸೃಷ್ಟಿಸಿದ್ರೆ, ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ವಾಣಿಜ್ಯ ಬ್ಯಾಂಕುಗಳಿಂದ ಸಾಲವನ್ನ ಪಡೆದಾಗ ಅವು ಪರೋಕ್ಷವಾಗಿ ಸಾಲವನ್ನ ಸೃಷ್ಟಿಸ್ತವೆ. ನಂತರ ಮೂರನೇದಾಗಿ ಇವುಗಳ ಎರಡಕ್ಕೂ ಇರುವಂತಹ ಒಂದು ಸ್ವಾಮ್ಯ ಏನಪ್ಪಾ ಅಂದ್ರೆ ಮಧ್ಯವರ್ತಿಗಳಾಗಿ ಕಾರ್ಯನಿರ್ವಹಣೆ, ಆಕ್ಟಿಂಗ್ ಆಸ್ ಇಂಟರ್ಮೀಡಿಯರೀಸ್ ಅಂತೇಳಿ. ಮಧ್ಯವರ್ತಿಗಳಾಗಿ ಕಾರ್ಯನಿರ್ವಹಣೆ ಅಂತ ಹೇಳಿದ್ರೆ ವಾಣಿಜ್ಯ ಬ್ಯಾಂಕುಗಳು ಮತ್ತೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಸಾಲಿಗರನ್ನ ಮತ್ತೆ ಸಾಲಗಾರರನ್ನ ಒಟ್ಟಿಗೆ ಸೇರಿಸುವಂತ ಒಂದು ಕಾರ್ಯದಲ್ಲಿ ಮಧ್ಯವರ್ತಿಗಳಾಗಿ ಅವು ಕಾರ್ಯವನ್ನ ನಿರ್ವಹಿಸ್ತವೆ. ಅಂದ್ರೆ ಈ ಮೂಲಕ ಅವು ಏನಪ್ಪಾ ಅಂದ್ರೆ ಸಾಲಿಗರಿಂದ ಸಾಲಗಾರರಿಗೆ ಹಣದ ಒಂದು ಶಿಲ್ಪುಗಳನ್ನ ವರ್ಗಾಯಿಸ್ತವೆ ಅಂತೇಳಿ ಹೇಳ್ಬೋದು. ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು ಮತ್ತು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಸಾಲಿಗರನ್ನ ಮತ್ತೆ ಸಾಲಗಾರರನ್ನ ಒಟ್ಟಿಗೆ ಸೇರಿಸುವಂತ ಒಂದು ಕಾರ್ಯದಲ್ಲಿ ಅವು ಮಧ್ಯವರ್ತಿಗಳಾಗಿ ಕಾರ್ಯವನ್ನ ನಿರ್ವಹಿಸ್ತವೆ. ಅಂದ್ರೆ ಆ ಮೂಲಕ ಏನಪ್ಪಾ ಅಂದ್ರೆ ಸಾಲಿಗರಿಂದ ಸಾಲಗಾರರಿಗೆ ಹಣದ ಒಂದು ಶಿಲ್ಪುಗಳನ್ನ ವರ್ಗಾಯಿಸ್ತವೆ ಅಂತೇಳಿ ಹೇಳ್ಬೋದು. ನಂತರ ಹೇಳ್ಬೇಕಂದ್ರೆ ದ್ರವ ನಿಧಿಗಳ ಪೂರೈಕೆ, ಸಪ್ಲೈ ಆಫ್ ಲಿಕ್ವಿಡ್ ಫಂಡ್ಸ್ ಅಂತೇಳಿ. ದ್ರವ ನಿಧಿಗಳ ಪೂರೈಕೆ ಅಂತ ಹೇಳಿದ್ರೆ ವಾಣಿಜ್ಯ ಬ್ಯಾಂಕುಗಳು ಮತ್ತೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಈ ಎರಡೂ ಕೂಡ ಈ ದ್ರವ ನಿಧಿಗಳನ್ನ ಲಿಕ್ವಿಡ್ ಫಂಡ್ಸ್ ಅಂದ್ರೆ ದ್ರವ ನಿಧಿಗಳನ್ನ ಪೂರೈಕೆ ಮಾಡ್ತವೆ. ಅಂದ್ರೆ ವಾಣಿಜ್ಯ ಬ್ಯಾಂಕುಗಳ ಠೇವಣಿಗಳು ಮತ್ತೆ ಇತರ ಆಸ್ತಿಗಳು ಮತ್ತೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಒದಗಿಸುವ ಆಸ್ತಿಗಳು ಎರಡೂ ಕೂಡ ದ್ರವತ್ವವನ್ನ ಪಡೆದಿರ್ತವೆ. ಅಂದ್ರೆ ವಾಣಿಜ್ಯ ಬ್ಯಾಂಕುಗಳ ಠೇವಣಿಗಳು ಮತ್ತೆ ಇತರ ಆಸ್ತಿಗಳು ಮತ್ತೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಒದಗಿಸುವಂತಹ ಆಸ್ತಿಗಳು ಎರಡೂ ಕೂಡ ದ್ರವತ್ವವನ್ನ ಪಡೆದಿರ್ತವೆ ಅಂತೇಳಿ ಹೇಳ್ಬೋದು. ನಂತರ ಹೇಳ್ಬೇಕಂದ್ರೆ ಸಾಲ ನಿಧಿಯ ಸೃಷ್ಟಿಕರ್ತರು ಅಂದ್ರೆ ಕ್ರಿಯೇಟರ್ಸ್ ಆಫ್ ಲೋನಬಲ್ ಫಂಡ್ಸ್. ಸಾಲ ನಿಧಿಯ ಸೃಷ್ಟಿಕರ್ತರು ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು ಮತ್ತೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಎರಡೂ ಕೂಡ ಸಾಲ ನಿಧಿಯ ಒಂದು ಸೃಷ್ಟಿಕರ್ತರಾಗಿವೆ ಅಂತೇಳಿ ಹೇಳ್ಬೋದು. ಅಂದ್ರೆ ಎರಡೂ ಕೂಡ ಸಾಲ ನಿಧಿಯನ್ನ ಸೃಷ್ಟಿ ಮಾಡ್ತವೆ. ಅಂದ್ರೆ ನೋಡಿ, ವಾಣಿಜ್ಯ ಬ್ಯಾಂಕುಗಳು ಪತ್ತು ನಿರ್ಮಾಣ ಮಾಡ್ತವೆ, ಆದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಸಾಲಗಳನ್ನ ನೀಡೋದ್ರ ಮೂಲಕ ಹಣದ ಪ್ರಮಾಣದ ಹೆಚ್ಚಳಕ್ಕೆ ಅವು ಕಾರಣ ಆಗ್ತವೆ ಅಂತೇಳಿ ಹೇಳ್ಬೋದು. ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು ಪತ್ತು ನಿರ್ಮಾಣ ಮಾಡ್ತವೆ, ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಸಾಲವನ್ನ ನೀಡೋದ್ರ ಮೂಲಕ ಹಣದ ಪ್ರಮಾಣದ ಹೆಚ್ಚಳಕ್ಕೆ ಕಾರಣ ಆಗ್ತವೆ. ಅಂದ್ರೆ ಕೊನೆಯದಾಗಿ ಹೇಳ್ಬೇಕಂತಂದ್ರೆ ಪ್ರಾಫಿಟ್ ಮೋಟಿವ್, ಲಾಭದ ಧ್ಯೇಯ. ಅಂದ್ರೆ ಎರಡೂ ಸಂಸ್ಥೆಗಳು ಕೂಡ ಲಾಭದ ಒಂದು ಉದ್ದೇಶದಿಂದಲೇ ಅವು ಕಾರ್ಯವನ್ನ ನಿರ್ವಹಿಸ್ತವೆ. ಸೊ ಹೀಗೆ ಬ್ಯಾಂಕೇತರ ಹಣಕಾಸು ಅಂದ್ರೆ ಇವೆಲ್ಲವುಗಳ ಅಂದ್ರೆ ಇವೆರಡಕ್ಕೂ ಇರುವಂತಹ ಸ್ವಾಮ್ಯದ ಅಂಶಗಳನ್ನ ನಾವು ನೋಡಿದ್ವಿ. ಹೀಗೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಒಂದು ಬೆಳವಣಿಗೆ ಇದೆಯಲ್ಲ, ಇದು ಆಧುನಿಕ ಹಣಕಾಸು ವ್ಯವಸ್ಥೆಯ ಒಂದು ಪ್ರಮುಖವಾದಂತಹ ಒಂದು ಸಂಗತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮುಂದುವರೆದ ದೇಶಗಳಲ್ಲಿ 20ನೇ ಶತಮಾನದ ಪ್ರಾರಂಭದಿಂದಲೇ ಇಂತಹ ಸಂಸ್ಥೆಗಳು ಅವು ಬೆಳವಣಿಗೆಯನ್ನು ಹೊಂದ್ತಾ ಬಂದಿವೆ. ಆದ್ರೆ ನಮ್ಮ ಭಾರತದಂತಹ ಅಭಿವೃದ್ಧಿಶೀಲ ಅಂದ್ರೆ ಹಿಂದುಳಿದ ದೇಶಗಳಲ್ಲಿ 1945ರಿಂದ ಈಚೆಗೆ ಇವುಗಳ ಒಂದು ಅಭಿವೃದ್ಧಿಯನ್ನ ನಾವು ಕಾಣ್ಬೋದಾಗಿದೆ ಅಂತೇಳಿ ಹೇಳ್ಬೋದು. ಹೌದಾ? ಅಂದ್ರೆ 1960
60ರಿಂದ ಈಚೆಗೆ ಅಂತ ಹೇಳಿದ್ರೆ ಇಂಗ್ಲೆಂಡ್ ನಲ್ಲಿ ರ್ಯಾಟ್ ಕ್ಲಿಫ್ ಮತ್ತೆ ಆರ್.ಎಸ್. ಸೇಯರ್ಸ್ ಅಂತೇಳಿ, ಅಮೆರಿಕದಲ್ಲಿ ಗುರ್ಲೆ ಮತ್ತು ಶಾ ಅಂತೇಳಿ, ಆಮೇಲೆ ಪಶ್ಚಿಮ ಜರ್ಮನಿಯಲ್ಲಿ ಗಸ್ಟಾವ್ ಶೋಲ್ಡರ್ಸ್, ಇವರೆಲ್ಲ ಲೇಖಕರು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಒಂದು ಬೆಳವಣಿಗೆಗೆ ಮತ್ತೆ ಅವುಗಳ ಒಂದು ಕಾರ್ಯವಿಧಾನವನ್ನ ಕುರಿತು ನಡೆಸಿರುವಂತಹ ಒಂದು ಸಂಶೋಧನೆಗಳನ್ನ ನಾವು ಕಾಣ್ಬೋದು. ಈ ಎಲ್ಲಾ ಲೇಖಕರ ಪ್ರಕಾರ ಏನಪ್ಪಾ ಅಂತ ಹೇಳಿದ್ರೆ, ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಒಂದು ಉಗಮದೊಂದಿಗೆ ಏನಾಗ್ತಾ ಇದೆ, ವಾಣಿಜ್ಯ ಬ್ಯಾಂಕುಗಳ ಒಂದು